ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಿಜೆಪಿ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ಮೊಟ್ಟೆಯನ್ನು ಹಿಡ್ಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ಕಚೇರಿ ಹತ್ರ ಯಾಕೆ ಹೋಗಿದ್ರಿ? ಕೆಪಿಸಿಸಿ ಅಧ್ಯಕ್ಷರು ಹೇಳ್ತಾರೆ. ಅಲ್ಲ, ಕಾಂಗ್ರೆಸ್ಸಿನ ಸಂಸ್ಕೃತಿನೇ ಇವತ್ತು ಎರಡು ನೇತೃತ್ವಗಳು, ಮುಖ್ಯಮಂತ್ರಿಗಳು ಮತ್ತು ಆ ಪಾರ್ಟಿಯ ಅಧ್ಯಕ್ಷರ ಎರಡೂ ನೇತೃತ್ವಗಳು ಯಾವ ಸಂಸ್ಕೃತಿಯಿಂದ ಬಂದಿದ್ದು, ಆ ಸಂಸ್ಕೃತಿಯ ಯಾವ ಸಂಸ್ಕೃತಿಯಿಂದ ಬಂದಿದ್ರು ಅದೇ ಸಂಸ್ಕೃತಿಯ ಆಡಳಿತ ಕರ್ನಾಟಕದಲ್ಲಿರಬೇಕು ಅಂತೇಳಿ ಅವ್ರು ಅಪೇಕ್ಷೆ ಪಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಯಾರು ಮಾತಾಡಿದ್ರು ನಾವು ಅವ್ರ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂಥ ಧೋರಣೆ ಸರಿಯಲ್ಲ. ಈ ಘಟನೆ ಬಿಡದಲ್ಲಿಯೂ ಕೂಡ ಆಗಿದೆ, ವಿದ್ಯಾರ್ಥಿಗಳ ನಡುವೆಯೂ ಕೂಡ ಆಗಿದೆ, ಇವತ್ತು ಜನಪ್ರತಿನಿಧಿಗಳ ನಡುವೆ ಆಗಿದೆ. ಈ ಸಂಸ್ಕೃತಿಯ ನೀತಿಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಹಿಂದೊಮ್ಮೆ ಸಿದ್ದರಾಮಯ್ಯವರ ಕಾರ್ ಮೇಲೆ ಮೊಟ್ಟೆ ಅಟ್ಯಾಕ್ ಆಗುತ್ತೆ 2022ರಲ್ಲಿ. ಅವಾಗಲೂ ಕೂಡ ಸಾಕಷ್ಟು ಪ್ರತಿಭಟನೆ ನಿಮ್ಮ ವಿರುದ್ಧ ಆಗಿತ್ತು. ಈಗ ಅದೇ ಈ ಸಂಸ್ಕೃತಿಯನ್ನು ಯಾವತ್ತೂ ಕೂಡ ನಾವೇನು ಒಪ್ಪಿರಲಿಲ್ಲ. ಅದನ್ನೇನೋ ನಾವು ಸಮರ್ಥನೆ ಮಾಡ್ಕೊಳ್ತಾ ಇವಿ ಅಂತಲ್ಲ. ಈ ಸಂಸ್ಕೃತಿಯನ್ನು ಬರಲಿಕ್ಕೆ ಇವತ್ತು ನೇರ ಕಾಂಗ್ರೆಸ್ಸೇ ಕಾರಣ. ಇವತ್ತು ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ಇದೇ ರೀತಿಯಾದ ತರಬೇತಿಯನ್ನು ಕೊಡ್ತಾ ಇದ್ದರ ಪರಿಣಾಮವಾಗಿ ತನ್ನ ಕಚೇರಿಯ ಮುಂದೆ ಯಾರೂ ಬರಲೇಬಾರದು, ಯಾರೂ ಪ್ರತಿಭಟನೆಯನ್ನು ಮಾಡಬಾರದು ಅನ್ನುವಂಥದ್ದು ಯಾವ ಉದ್ದೇಶ? ಇದು ಸರಿಯಲ್ಲ. ಹಾಗಾಗಿ ಈ ಸಂಸ್ಕೃತಿಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆ ನಡೀತಾ ಇದೆ. ಸರ್, ದೆಹಲಿಯಲ್ಲಿ ನಡೀತಾ ಇರುವಂತದ್ದು ಕಾಕ್ರೋಚ್ ಪಾರ್ಟಿ ಹೋರಾಟ, ಇದು ವಿದ್ಯಾರ್ಥಿಯ ಪರವಾಗಿದೆಯೋ ಅಥವಾ ಯಾವುದೋ ಒಂದು ಪಕ್ಷದ ಪರವಾಗಿದೆಯಾ? ವಿದ್ಯಾರ್ಥಿಗಳ ಪರ ಇದ್ರೆ ಅದನ್ನ ಸಹಾನುಭೂತಿಯಿಂದ ಎಲ್ಲದನ್ನು ಕೂಡ ಎಲ್ಲದನ್ನು ಪರಿಶೀಲನೆ ಮಾಡ್ತೇವೆ. ಆದರೆ ಇದರ ಹಿಂದೆ ಬೇರೆ ಬೇರೆ ರೀತಿಯಾದಂಥ ಶಕ್ತಿಗಳು ಇವತ್ತು ಕೈ ಹಾಕಿದೆ. ವಿದ್ಯಾರ್ಥಿಗಳ ಹಿತಕ್ಕಿಂತ ಹೆಚ್ಚಾಗಿ ದೇಶವನ್ನು ದುರ್ಬಲಗೊಳಿಸುವಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಭಟನೆಗಳು ನಡೆದ್ರೆ ಅದನ್ನು ದೇಶದ ಜನ ಗಮನಿಸ್ತಾ ಇದ್ದಾರೆ. ಭಾರತವನ್ನು ನೇಪಾಳ ಆಗ್ಲಿಕ್ಕೆ ಬಿಡೋದಿಲ್ಲ, ಭಾರತವನ್ನು ಶ್ರೀಲಂಕಾ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಮೋದಿ ಅವರು ಯಾವತ್ತೂ ಒಂದು ಮಾತಾಡೋರು, ಯುವಕರು ದೇಶದ ಶಕ್ತಿ. ಆದರೆ ಆ ಲಾಠಿ ಚಾರ್ಜ್ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು, ಆ ಶಕ್ತಿಯನ್ನೇ ಮುರಿಯುವಂಥ ಪ್ರಯತ್ನ ಮೋದಿ ಅವರು ಮಾಡ್ತಾ ಇದ್ದಾರೆ. ಮೌನವಾಗಿದ್ದಾರೆ. ಒಂದು ಆನ್ಸರ್ ಬೇಕಿತ್ತು ಅನ್ನೋ. ನೋಡಿ, ಎಲ್ಲದಕ್ಕೂ ಪ್ರಧಾನಮಂತ್ರಿಗಳೇ ಮಾತಾಡಬೇಕು ಅಂದ್ರೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂತವ್ರು ಈಗಾಗಲೇ ಮಾತುಕತೆಗಳನ್ನ ಮಾಡಿದ್ದಾರೆ. ಪದೇ ಪದೇ ಮೋದಿಯವರೇ ಮಾತಾಡಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತೀರಿ? ಮೋದಿಯವರು ಮಾತಾಡ್ತಾರೆ. ಲೋಕಸಭೆಯ ಅಧಿವೇಶನದ ಚಂದ್ರದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಾಗ ಅದಕ್ಕೆ ಉತ್ತರ ರೂಪದಲ್ಲಿ ಕೊಡ್ತಾರೆ. ಇದನ್ನ ಅರ್ಥ ಮಾಡಿಕೊಳ್ಳದಲ್ಲೇ ಸುಮ್ಮನೆ ವಿನಾಕಾರಣ ತನ್ನ ಉದ್ದೇಶವನ್ನ ಬಿಟ್ಟು ಬೇರೆ ಉದ್ದೇಶದ ಕಡೆಗೆ ಹೋಗ್ತಾ ಇದೆಯಾ ಪ್ರತಿಭಟನೆ ಅಂತೇಳಿ ಅನ್ನಿಸ್ತಾ ಇದೆ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುನಿಲ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮಧು ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.